ಹಾಯ್ ಫ್ರೆಂಡ್ಸ್, ಬೈಬಲ್ನಲ್ಲೇ ನನ್ನ ಫೇವ್ರೆಟ್ ಸ್ಟೋರಿ ಯಾವುದು ಗೊತ್ತಾ? ಒಬ್ಬ ಸ್ತ್ರೀ 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಕಷ್ಟಪಡ್ತಿರ್ತಾರೆ. ಆಕೆ ಯೇಸು ಸ್ವಾಮಿಯ ವಸ್ತ್ರದ ಕೊನೆಯ ದಾರದ ತುಂಡನ್ನು ಮುಟ್ಟಿದ್ರೆ ಸಾಕು, ನನಗೆ ಸ್ವಸ್ಥತೆ ಉಂಟಾಗುತ್ತೆ ಅಂತ ಹೋಗಿ ಆತನ ವಸ್ತ್ರದ ದಾರದ ತುದಿಯನ್ನು ಮುಟ್ತಾರೆ. ಆಗ ಯೇಸು ಕ್ರಿಸ್ತನಿಂದ ಪ್ರಭಾವ ಹೊರಟು ಆಕೆಗೆ ಸ್ವಸ್ಥತೆ ಉಂಟಾಗುತ್ತೆ. ಯೇಸು ಸ್ವಾಮಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯದಿಂದ ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡೋದಾದರೆ, ಇಲ್ಲಿ ಆತನ ವಸ್ತ್ರ ಅಲ್ಲ, ಆಕೆಯ ನಂಬಿಕೆ ಆಕೆಗೆ ಸ್ವಸ್ಥತೆಯನ್ನು ಉಂಟು ಮಾಡುತ್ತೆ. ಸೊ ನಾವು ಕೂಡ ನಮ್ಮ ಜೀವಿತದಲ್ಲಿ ಅಲ್ಲೋದ್ರೆ ಸ್ವಸ್ಥತೆ ಉಂಟಾಗುತ್ತೆ, ಇಲ್ಲೋದ್ರೆ ಸ್ವಸ್ಥತೆ ಉಂಟಾಗುತ್ತೆ, ಆ ಪಾಶ್ರ ತಗೋಬೇಕು, ಈ ಪಾಶ್ರ ತಗೋಬೇಕು, ಆ ಎಣ್ಣೆ ತಗೋಬೇಕು, ಈ ಬಟ್ಟೆಯನ್ನು ತಗೋಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ತುಂಬ ಯೋಚನೆಗಳು ಮಾಡ್ತೀವಿ. ಆದರೆ ಅದ್ಯಾವುದೂ ಅಲ್ಲ, ಕೇವಲ ನಿಮ್ಮ ನಂಬಿಕೆ ನಿಜವಾಗಿದ್ದರೆ, ನಿಮ್ಮ ನಂಬಿಕೆ ಗಟ್ಟಿಯಾಗಿದ್ದರೆ ನಿಮಗೆ ಸ್ವಸ್ಥತೆ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನಾವು ಸಂಪೂರ್ಣ ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡಬೇಕು. ನೀವು ನಿಂತಲ್ಲಿಯೇ ಇಲ್ಲ ಕೂತಲ್ಲಿಯೇ ನೀವು ಸಂಪೂರ್ಣ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ, ಇದು ನಮಗೆ ಜರುಗುತ್ತದೆ ಅಂತ ನೀವು ನಂಬಿಕೆಯಿಂದ ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಅದು ನೆರವೇರುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ನಂಬಿಕೆ ದೇವರಲ್ಲಿ ಇಟ್ಬಿಟ್ಟು ಬಲವಾಗಿ ಪ್ರಾರ್ಥನೆ ಮಾಡಿ, ನಿಮಗೆಲ್ಲ ರೀತಿಯಾದಂಥ ಸ್ವಸ್ಥತೆ ಉಂಟಾಗುತ್ತೆ. ಓಕೆ, ಆಮೇಲೆ ಪ್ರೈಸ್ ದಿ ಲಾರ್ಡ್.